ಹಾಯ್, ಗುಡ್ ಈವ್ನಿಂಗ್. ಈಗ ನೈಟು 9:43 ಆಗಿದೆ. ಆ್ಯಕ್ಚುಲಿ ಗುಡ್ ಈವ್ನಿಂಗ್. ಈಗ ನೈಟು 9:44 ಆಗಿದೆ. ನಾನು ಆ್ಯಕ್ಚುಲಿ ಉದಯಪುರದಲ್ಲಿದ್ದೀನಿ. ಆ್ಯಕ್ಚುಲಿ ಐ ಆಮ್ ನಾಟ್ ಗೆಟಿಂಗ್ ಆ್ಯಕ್ಸಸ್ ಟು ದಟ್ ಲೈವ್ ಟಿ ವಿ. ಏನಾಗುತ್ತೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂತಂದರೆ, ರಾಜಕೀಯ ಅನ್ನೋದು ಒಂದು ಜನಗಳಿಗೆ ಒಂದು ಆಡಂಬರ. ಸಾಮಾನ್ಯ ಮನುಷ್ಯ ಅವನು ಯಾವುದೇ ಲೆವೆಲ್ಗೂ ಬೆಳೆಯಕ್ಕೆ ಬಿಡಲ್ಲ. ಯಾಕೆ? ಸಾಮಾನ್ಯ ಮನುಷ್ಯನಿಗೆ ಅವನಿಗೆ ಆಸೆ ಆಕಾಂಕ್ಷೆಗಳು, ಅವನು ಮುಂದೆ ಬರೋದು, ಅವನ ನಾಲೆಡ್ಜ್ ಇರಲ್ವ? ರಾಜಕಾರಣಿಗಳ ಮಕ್ಕಳೇ ಯಾಕೆ ಮಿನಿಸ್ಟರ್ ಆಗಬೇಕು? ಬೇರೆಯವ್ರಿಗೆ ಕೆಪಾಸಿಟಿ ಇರಲ್ವ ಮಿನಿಸ್ಟರ್ ಆಗೋದಕ್ಕೆ? ಅಲ್ಲ, ನಮ್ಮ ಜನಗಳಿಗೆ ಅವ್ನು ಓಟ್ ಹಾಕೋ ಗೆಲ್ಲಿಸೋ ಯೋಗ್ಯತೆ ಇರಲ್ವ? ಜನಗಳಿಗೆ ಏನಾಗಿದೆ? ನಾಲೆಡ್ಜ್ ಇಲ್ವೋ ಜನಗಳಿಗೆ? ರಾಜಕಾರಣಿ ಮಗನ್ನೇ ನಾವು ಗೆಲ್ಲಿಸಿ ಓಟ್ ಹಾಕ್ಸ್ಬೇಕು, ಬೇರೆ ಮಕ್ಕಳನ್ನ ಗೆಲ್ಸೋಕ್ಕಲ್ವಾ? ಯಾಕೆ ಈ ಥರ ಜನಗಳು ಥಿಂಕ್ ಮಾಡ್ತಾರೆ? ವಾಟ್ ಇಸ್ ದ ರಾಂಗ್ ವಿತ್ ನಮ್ಮ ಜನಗಳಿಗೆ? ಏನು ಪ್ರಾಬ್ಲಮ್ ಆಗಿದೆ? ಸಾಮಾನ್ಯ ಜನಗಳಿಗೆ, ಎಜುಕೇಟೆಡ್ಗೆ ಆಪ್ಷನ್ ಕೊಡಿ, ಗೆಲ್ಲಿಸಿ. ನಮ್ಮನ್ನು ಉದ್ಧಾರ ಮಾಡ್ತಾರೆ, ನಮ್ಮ ದೇಶ ಉದ್ಧಾರ ಮಾಡ್ತಾರೆ, ನಮ್ಮ ಅಕ್ಕಪಕ್ಕದ ಮನೆಯವರು ಉದ್ಧಾರ ಮಾಡ್ತಾರೆ. ರಾಜಕಾರಣಿಗಳು ಅವ್ರು ಬೇಳೆ ಬೇಯಿಸ್ಕೋತಾರೆ, ಬೋಳಿ ಮಕ್ಕಳು. ಯಾಕೆ ಅರ್ಥ ಮಾಡ್ಕೋತಿಲ್ಲ? ಗೆಲ್ಲಿಸಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಗೆಲ್ಲಿಸಿ, ಬಡವ್ರನ್ನ ಗೆಲ್ಲಿಸಿ, ಮಿನಿಸ್ಟ್ರುಗಳು ಮಾಡಿ, ಅವ್ರಿಗೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಯಾವನ್ನ ಗೆಲ್ಲಿಸ್ಬಿಟ್ಟು ಅವನು ಕೋಟ್ಯಾಧೀಶ್ವರ, ಅವನು ಗೆಲ್ಲಿಸ್ಬಿಟ್ಟು ಅವನ ಮನೆ, ಅವನ ಮೊಮ್ಮಕ್ಕಳು, ಅವನ ಜೀವನ, ಅವನು ಕೋಟ್ಯಾಧೀಶ್ವರನ ಆಗೋಕ್ಕೆ ನೀವು ಗೆಲ್ಸಿರಾ? ಯಾವಾಗ ಬುದ್ಧಿ ಬರುತ್ತೆ ನಿಮಗೆ? ಓಟೇ ಹಾಕ್ಬೇಡಿ. ಏನು ಕೋಟ್ ಹಾಕ್ತೀರಾ? ಏನು ಗೆಲ್ಲಿಸ್ತೀರಾ? 2,000 ರೂಪಾಯಿ ಇಸ್ಕೊಂಡು ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ತೀರಾ ಬೋಳಿ ಮಕ್ಕಳನ್ನ ನೀವು? ಯಾಕೆ ಗೆಲ್ಲಿಸ್ಬೇಕು? ಯಾವನು ಕರಪ್ಟ್ ಇಲ್ಲ ಈಗಿನ ಮಿನಿಸ್ಟ್ರುಗಳಲ್ಲಿ, ಯಾವನು ವಿತೌಟ್ ಕರಪ್ಟ್ ಇಲ್ಲ ಅನ್ನೋದು ಒಬ್ಬನ ತೋರಿಸಿ. ಒಬ್ಬನ್ನ ನನಗೆ ತೋರಿಸಿ, ಇವನು ಅನ್ಕರಪ್ಟೆಡ್ ಅಂತ ಒಬ್ಬನ್ನ ತೋರಿಸಿ. ನಾನು ಪ್ರೂವ್ ಮಾಡ್ತೀನಿ ಇವನು ಕರಪ್ಟಾ ಇಲ್ಲ, ನಾನು ಕರಪ್ಟಾ ಅಂತ ಹೇಳಿ. ಒಬ್ಬ ಮಿನಿಸ್ಟ್ರ್ ಇಲ್ಲ ಕರಪ್ಟ್ ಆಗಿರೋನು. ಎಲ್ಲ ಅವನು ಕರಪ್ಟೆಡ್ಡು. ಯಾಕೆಂದರೆ ನೀವು ಹಾಕಿರೋ